ವೆಲ್ಕಮ್ ಟು ಚಶ್ವಿಕ್ ಬ್ಲಾಗ್. ಇವತ್ತು ನಾವು ನಮ್ಮ ಮನೆ ಪಕ್ಕದಲ್ಲೇ ಬಿಡುವಿನ ಸಮಯದಲ್ಲಿ ಫ್ರೀ ಟೈಮ್ ಅಂದ್ಕೊಂಡು ಹೇಳ್ಬೋದು. ಫ್ರೀ ಟೈಮಲ್ಲಿ ಮಾಡಿರೋವಂಥ ಒಂದು ಕೈ ತೋಟನ ನಿಮಗೆ ತೋರಿಸೋಣ ಅಂತ ಹೇಳಿದ್ದೀವಿ. ಇದು ನಾವು ಒಂದು 20 ಡೇಸ್ ಬ್ಯಾಗ್ ಮೆಂತ್ಯ ಸೊಪ್ಪು ಹಾಕಿದ್ವಿ. ಅದೆಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ವಾರದಲ್ಲಿ 1 ಅವರ್ ಟೈಮ್ ಕೊಟ್ಟರೆ ಸಾಕು ಈ ತೋಟಕ್ಕೆ. ನಮಗೆ ಒಂದು ವಾರಕ್ಕಾಗೋಷ್ಟು ತರಕಾರಿನೇ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು. ಈ ಸಿಟಿಯಲ್ಲೆಲ್ಲ ಮಕ್ಕಳಿಗೆ TV ಫೋನ್ ಕೊಡೋದಕ್ಕಿಂತ ಈ ಥರ ಒಂದು ಅವರ್ ಟೈಮ್ ಮಕ್ಕಳಿಗೆ ಸ್ಪೆಂಡ್ ಮಾಡಿಸಿದ್ರೆ ಅವರು ತುಂಬ ಆ್ಯಕ್ಟಿವಿಟಿನೂ ಚೆನ್ನಾಗಿರುತ್ತೆ. ನಮಗೂ ಕೆಲಸ ಆಗುತ್ತೆ, ಏನೋ ಅವ್ರಿಗೇನೋ ಮೈಂಡ್ ಫ್ರೆಶ್ ಅನಿಸುತ್ತೆ. ಇದೊಂದು ಗಟ್ಟಿ ಒಳಗಡೆ ಬೀಳ್ರಿ. ಹಾಂ ಎರಡು ಹಾಕು ಇಲ್ಲಿ. ನೀವೇ ನೋಡ್ತಿರ್ಬೋದು ವಿಡಿಯೋದಲ್ಲಿ ಎಷ್ಟು ಮೆಣಸಿನ್ಕಾಯಿ ಗಿಡ ಬಂದಿದೆ ಅಂತ. ಸುಮ್ಮನೆ ಹಿಂಗೆ ಸೀಡ್ಸ್ನ ಹಾಕಿದ್ವಿ ಅಷ್ಟೇ ಪಾಟ್ಗೆ. ಅದು ತುಂಬ ಚೆನ್ನಾಗಿ ಗಿಡಗಳು ಬಂದಿದೆ. ಹಾಗೆಯೇ ಇದು ಬದನೆಕಾಯಿಗೆ ತುಂಬಾ ಆಲ್ರೆಡಿ 1-2 kg ಅಷ್ಟು ಬದನೆಕಾಯಿನೂ ಕಿತ್ಕೊಬಿಟ್ಟಿದ್ದೀವಿ. ಅಷ್ಟು ಬದನೆಕಾಯಿ ಬಂದಿದೆ. ಸುಮ್ಮನೆ ಗಿಡ ಹಾಕಿದ್ವಿ. ಸ್ವಲ್ಪ ಬೇಕಂತ ಫ್ರೀ ಇದ್ದ ಟೈಮಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ ಸಾಕು, ಅದು ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಇದು ಬೆಂಡೆಕಾಯಿ ಸೀಡ್ಸ್ ಎಲ್ಲ ತಂದು ಹಾಕಿದ್ವಿ. ಅದು ಬೆಂಡೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಚಿಕ್ಕದು ಬಂದುಬಿಟ್ಟಿದೆ ಇನ್ನು. ಆದರೆ ಬಟ್ ಇದು ಮೂಲಂಗಿ ಏನೋ ಸ್ವಲ್ಪ ತುಂಬ ಹುಳ ಆಗಿಬಿಟ್ಟಿದೆ. ಅದಕ್ಕೆ ಎಷ್ಟು ಔಷಧಿ ಸ್ಪ್ರೇ ಮಾಡಿದ್ರೂ ಏನೂ ಆಗ್ತಿಲ್ಲ, ಏನು ಮಾಡಬೇಕಂತ ಗೊತ್ತಿಲ್ಲ. ಅದಕ್ಕೆ ಸುಮ್ಮನೆ ಬಿಟ್ಬಿಟ್ಟಿದ್ದೀವಿ ಅಷ್ಟೇ. ಮತ್ತು ಇದು ಚಿಲ್ಲಿ ಅಷ್ಟೇ. ಡೈಲಿ ನಿಮಗೆ ಏನಾದರೂ ಬೇಕಂದರೆ ಇವಾಗ ಪಟ್ ಅಂತ ಬಂದುಬಿಟ್ಟು ಕಿತ್ಕೊಂಡು ಹೋಗ್ಬೋದು, ಆ ಥರ ಇದೆ. ತುಂಬ ಇನ್ನು ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟಿದ್ವಿ. ಅದು ತುಂಬ ಮಳೆ ಬಂದುಬಿಟ್ಟು ಹೋಗಿಬಿಟ್ಟಿದೆ. ಮತ್ತೆ ಹಾಕಬೇಕು. ಟೈಮ್ ನೋಡ್ಕೊಂಡು ಸ್ವಲ್ಪ ಮಳೆ ಎಲ್ಲ ಜಾಸ್ತಿ ಇದೆ ಇವಾಗ. ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಹಾಕೋಣ ಅಂದ್ಕೊಂಡು ತುಂಬ ಇದೀವಿ. ಇದು ಮತ್ತು ನನಗೂ ನನ್ನ ಹಸ್ಬೆಂಡ್ಗೂ ಈ ಥರ ಕೆಲಸ ಎಲ್ಲ ಮಾಡೋಕ್ಕೆಲ್ಲ ತುಂಬ ಇಷ್ಟ. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ, ಈ ಥರ ಎಲ್ಲ ಸಿಟಿಯಲ್ಲಿ ಯಾರೂ ಬಿಡಲ್ಲ ಮನೆ ಪಕ್ಕ ಮಾಡ್ಕೋತೀನಿ ಅಂದರೆ. ಇದಕ್ಕೆಲ್ಲ ಸಪೋರ್ಟ್ ಮಾಡಿರೋದು ನಮ್ಮ ಓನರ್ ಆಂಟಿ. ಥ್ಯಾಂಕ್ಸ್ ಹೇಳಬೇಕು. ಅವ್ರು ವಿಡಿಯೋ ನೋಡ್ತಾರೆ ಅಫ್ಕೋರ್ಸ್. ಆಂಟಿ ಸುಗುಣ ಆಂಟಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅವ್ರಿಗೆ. ಈ ಥರ ಸಪೋರ್ಟ್ ಓಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಕ್ಕೆ.
ಹಾಗೆ ನಮ್ಮ ತೋಟನ ಒಂದು ರೌಂಡ್ ತೋರಿಸ್ಬಿಟ್ಟು ಇವತ್ತಿನ ವೀಡಿಯೋನ ಎಂಡ್ ಮಾಡೋಣ ಅಂತ ಇದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೆ ಹೇಳಿ, ಮತ್ತು ಗಿಡನ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದು ನಿಮ್ಗೇನಾದರೂ ಗೊತ್ತಿದ್ದರೆ ಸ್ವಲ್ಪ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.